ಏನೋ ಮಾತಾಡಲಿ, ಯತ್ನಾಳ್ ಒಂದು ಶಕ್ತಿ ಹಾಕಿದ್ರು, ಅವ್ರ ಮಾತಿಗೆ ಪ್ರತಿಯೊಂದಕ್ಕೂ ಬೆಲೆ ಇತ್ತು ಬಿ ಜೆ ಪಿಲಿ ಇರೋ ತನಕ. ಆದರೆ ಇವತ್ತೇನು ಉಚ್ಚಾಟನೆ ಮಾಡಿದ್ಮೇಲೆ ಅವ್ರ ಶಕ್ತಿ ದಿನಕ್ಕೆ ವೀಕ್ ಆಗ್ತಾನಲ್ಲ ಅನ್ನೋದು ಯಾರಿಗಾದ್ರೂ ಅನಿಸೋ ವಿಷಯ ಆಗ್ಯದ. ಹೀಗಾಗಿ ರಾಜ್ಯ ಘಟಕಕ್ಕೆ ಅಧ್ಯಕ್ಷ ಸ್ಥಾನ ಸಲುವಾಗಿ ಚುನಾವಣೆ ನಡೆದ್ರೆ ಯಾರದಾರಪ್ಪ? ಇನ್ನೊಂದು ಮಾತು ನಾವು ಗಮನಿಸಬೇಕಾದ್ದು, ಈಗಾಗಲೇ ಶಿಕ್ಷಣ ಆದ ಇವನು ಮೇಲೆ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಅವರು ಸಹಿತ ಈಗ ಅವ್ರಿಗೆ ಅನಿವಾರ್ಯ ಇದೆ. ಯಡಿಯೂರಪ್ಪನವ್ರಿಗೆ ಹೇಳ್ತಾನೆ ಅವರು ಅವ್ರ ವಿರೋಧ ನಿಲ್ಲುವುದಿಲ್ಲ. ಅದೇ ರೀತಿ ಇನ್ನುಳಿದ ಎಲ್ಲ ಲೀಡರ್ಗಳು ಬಿ ಜೆ ಪಿಯಲ್ಲೇ ನಮಗೆ ಕೊಡ್ರಪ್ಪ ಅಧ್ಯಕ್ಷ ಸ್ಥಾನದ ಕೇಳಿಸಿದ್ರು ಯಾರೂ ಇಲ್ಲ. ಹೀಗಾಗಿ ವಿಜೇಂದ್ರ ಅವರು ಬಿ ಜೆ ಪಿಯ ಅಧ್ಯಕ್ಷರು ಆಗುವುದರಲ್ಲಿ ಎರಡು ಮಾತಿಲ್ಲ. ಅವರ ಮುಂದುವರಿತಾರೆ ಅನ್ನೋದು ಅವರ ಬೆಂಬಲಿಗರ ಅಭಿಪ್ರಾಯ. ಏನೋ ಆಗಲಿ, ಒಟ್ಟಿನಲ್ಲೇ ಬಿ ಜೆ ಪಿಗೆ ಹೊಸ ಅಧ್ಯಕ್ಷ ಏನು ವಿಜೇಂದ್ರ ಆಗ್ತಾರೋ ಅಥವಾ ಅವ್ರು ಬಿಟ್ಟು ಬೇರೆದವ್ರು ಬರ್ತಾರೋ ಆ ಸಮಯಕ್ಕೆ ಬಿಟ್ಟಂಥ ವಿಷಯ. ಆದರೆ ಒಂದಿಷ್ಟು ಅಲ್ಲಿ ಜನರಿಗೆ ಈ ಸಲ ಒಂದಿಷ್ಟು ಚೇಂಜ್ ಮಾಡಬೇಕು ಅನ್ನೋಂಥ ವಿಷಯಗಳು ಬಂದಿದ್ದಾವೆ. ಹಾಗಾಗಿ ಯಾರು ಕೂಡ್ಬೋದೇನೋ ವಿಜೇಂದ್ರ ಅವ್ರ ವಿರುದ್ಧ ನಿಲ್ಲುವಂಥ ವ್ಯಕ್ತಿ ಅಂತೇಳಿ ಪ್ರಯತ್ನ ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ಗೆಲ್ಲುವುದು ಬಿ ಜೆ ಪಿಯಲ್ಲೇ ಭಾಳ ಕಷ್ಟ ಅಂತ ಹೇಳ್ತಾ, ಅದೇನೋ ಆಗಲಿ, ನಮ್ಮ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಂತೆ ಏನಪ್ಪ ಅಂತಂದ್ರೆ ಜಲ್ದಿ ಚುನಾವಣೆ ಮಾಡೋದಂತ ಹೇಗೆ ಕೊಟ್ಟಿದ್ದಾರೆ. ಅದಾಗಲಿ, ಪ್ರಜಾಪ್ರಭುತ್ವ ಚುನಾವಣೆ ಭಾಳ ಮಹತ್ವದ ಇರ್ತದೆ. ಅದಾಯ್ತು ಅಂದ್ರೆ ಭಾಳ ಒಳ್ಳೆಯದು, ಅಡ್ಡಿ ಇಲ್ಲಪ್ಪ ಅನ್ನಂಗೆ ಆಗ್ತದೆ. ಆದರೆ ಆಗೋದು ಅಂಥ ಸುಲಭ ಇಲ್ಲ. ಯಡಿಯೂರಪ್ಪ ಬರೋದಂತೆ ನಿಲ್ಲಿಸೋದು ಭಾಳ ಕಷ್ಟ ಯಾರಿಗಾದರೂ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿ ಹೋಗ್ಬೇಡ್ರಿ. 60 ನ್ಯೂಸ್ ಅರ್ಥ ದೇಶ ತರಬಿದು ಸತ್ಯದ ಕೈಗಳಲ್ಲಿ ವಂದನೆಗಳು.